ಇವರು ಇದಕ್ಕೆ ಎಲ್ಲ ನಮ್ಮನ್ನೆಲ್ಲ ಇವರು ಇದಕ್ಕೂ ನೀವೇನಕ್ಕೆ ಬರ್ತೀರಾ ನಮ್ಮ ಹಿಂದೂ ಇದಕ್ಕೆ ನೀವೇನಕ್ಕೆ ಬರ್ತೀರಾ ಇವ್ರು ಹೆಂಗ್ ಬಂದ್ರು ನಿಮ್ ಜೊತೆ ಸರ್ ನಾನೇ ಎಂಪ್ಲಾಯ್ ಸರ್ ಇಲ್ಲೇ ಮನೆ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಕರ್ನಾಟಕದಲ್ಲಿ ಐತಿಹಾಸಿಕ ಜಾತಿ ಗಣತಿ ನಡೀತಾ ಇದೆ. ಅಸಲಿಗಿದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ. ನಮಗೆ ಸುದ್ದಿ ಮಾಡುವಾಗ ಸ್ವಲ್ಪ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಜಾತಿ ಗಣತಿ ಅನ್ನೋ ಪದವನ್ನು ಬಳಸ್ತಾ ಇದ್ದೀವಿ. ಇದು ಬಹಳ ದಿನದ ಬೇಡಿಕೆ ಆಗಿತ್ತು. ಕರ್ನಾಟಕದಲ್ಲಿ ಮೊದಲು ಒಮ್ಮೆ ಸಮೀಕ್ಷೆ ನಡೆದ್ರೂ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ. ಸೊ ಆ ಸಮೀಕ್ಷೆ ವರದಿಯನ್ನು ಬಿಡುಗಡೆ ಮಾಡಬಾರ್ದು ಅಂತ ಒಂದಿಷ್ಟು ಜನರು ಅಡ್ಡಗಾಲು ಹಾಕಿದರು. ಅವರ ಒತ್ತಡಕ್ಕೆ ಮಣಿದಿದ್ದ ಸರ್ಕಾರ ಈಗ ಮತ್ತೊಮ್ಮೆ ಸಮೀಕ್ಷೆ ಮಾಡಿಸ್ತಾ ಇದೆ. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಏನಂತಂದರೆ, ಅವತ್ತು ಯಾವ ಜನರು ಆ ಸಮೀಕ್ಷೆ ಬಿಡುಗಡೆ ಆಗೋದು ಬೇಡ ಅಂತ ಹೇಳ್ತಾ ಇದ್ರು, ಇವತ್ತು ಕೂಡ ಅದೇ ಜನರು ಸಮೀಕ್ಷೆಗೆ ಅಪಸ್ವರ ತೆಗಿತಾ ಇದ್ದಾರೆ. ಅದರ ಭಾಗವಾಗಿ ತುಮಕೂರಿನಲ್ಲಿ ಸಮೀಕ್ಷೆಗೆ ಅಂತ ಹೋದ ಒಬ್ಬ ಮುಸ್ಲಿಂ ಮಹಿಳಾ ಟೀಚರ್ ಮೇಲೆ ದಾಳಿ ನಡೆದಿದೆ. ಇದ್ರ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಎಲ್ಲ ಇವರು ಇದಕ್ಕೆ ಎಲ್ಲ ನಮ್ಮನ್ನೆಲ್ಲ ಇವರು ಇದಕ್ಕೂ ನೀವೇನಕ್ಕೆ ಬರ್ತೀರಾ ನಮ್ಮ ಹಿಂದೂ ಇದಕ್ಕೆ ನೀವೇನಕ್ಕೆ ಬರ್ತೀರಾ ಇವ್ರು ಹೆಂಗ್ ಬಂದ್ರು ನಿಮ್ ಜೊತೆ ಸರ್ ನಾನೇ ಎಂಪ್ಲಾಯ್ ಸರ್ ಇಲ್ಲೇ ಮನೆ ಈ ಘಟನೆ ನಡೆದಿದ್ದು ತುಮಕೂರಿನ ಭೀಮಸಂದ್ರದಲ್ಲಿ. ಸಮೀಕ್ಷೆಗೆ ಅಂತ ಹೋಗಿದ್ದ ಮುಸ್ಲಿಂ ಶಿಕ್ಷಕಿಯ ಮೇಲೆ ಯಾವನೋ ಒಬ್ಬ ಜಾತಿ ಜೋಂಬಿ ದರ್ಪ ತೋರಿಸಿದ್ದಾನೆ, ಧರ್ಮ ನಿಂದನೆ ಮಾಡಿದ್ದಾನೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದ್ದಂಗೆನೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಕ್ರೋಶ ಯಾರ ಮೇಲೆ ಅಂದರೆ, ಆ ಜಾತಿ ಜೋಂಬಿ ಮಾತಾಡಿದಾನಲ್ಲ ಅವನ ಮೇಲೆ ಅಲ್ಲ, ಸರ್ಕಾರದ ಮೇಲೆ, CM ಸಿದ್ದರಾಮಯ್ಯ ಮೇಲೆ. ಯಾಕಂತಂದ್ರೆ ಆ ವೈರಲ್ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ, ಒಬ್ಬ ಮಹಿಳಾ ಶಿಕ್ಷಕಿ, ಅವರು ಮುಸ್ಲಿಂ ಅನ್ನೋದನ್ನ ಬಿಟ್ಬಿಡಿ, ಗೌರ್ಮೆಂಟ್ ಎಂಪ್ಲಾಯ್ ಮೇಲೆ ಅವರು ಹಿಂದೂಗಳಾಗ್ಲಿ ಮುಸ್ಲಿಮರಾಗ್ಲಿ ಸರ್ಕಾರ ಕೊಟ್ಟಿರೋ ಕೆಲಸ ಮಾಡಲೇಬೇಕು. ಅದೇ ರೀತಿ ತುಮಕೂರಿನ ಒಬ್ಬ ಮುಸ್ಲಿಂ ಶಿಕ್ಷಕಿ ಸಮೀಕ್ಷೆ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಮನೆಯಲ್ಲಿದ್ದ ಆ ಕೋಮು ರೋಗಿ, ನೀನ್ಯಾರು, ನೀನು ಮುಸ್ಲಿಮು, ಅದೇ ಮನೆ ಹತ್ರ ಬಂದಿದ್ದೀಯಾ, ಮುಸ್ಲಿಮರನ್ನ ಮನೆ ಹತ್ರ ಬಿಟ್ಕೊಳ್ಳೋದಿಲ್ಲ ಅಂತೆಲ್ಲ ಕಿರ್ಚಾಡಿ ಹರ್ಚಾಡಿ ಗಂಟ್ಲನ್ನು ಹರ್ಕೊಂಡಿದ್ದಾನೆ. ಆ ಟೀಚರು ಸಮೀಕ್ಷೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಪರಿಪರಿಯಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಅವನು ಹರ್ಚಾಡೋದು ಕಿರ್ಚಾಡೋದು ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದನ್ನ ಬಿಟ್ಬಿಡಿ, ಸಮೀಕ್ಷೆಗೆ ಹೋದವರು ಮೇಲಾಗಿ ಒಬ್ಬ ಮಹಿಳಾ ಶಿಕ್ಷಕಿ, ಅವ್ರ ಜೊತೆಗೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಈಗ ಇಂಥ ಘಟನೆಗಳ ಬಗ್ಗೆ CM ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಂಥವೆಲ್ಲ ಘಟನೆಗಳು ನಡೆಯೋದಾದ್ರೆ ಈ ಸಮೀಕ್ಷೆ ಯಾಕೆ ಬೇಕಿತ್ತು ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್ಕಾರಿ ನೌಕರರಿಗೆ ಸರಿಯಾಗಿ ಭದ್ರತೆ ಕೊಡೋಕ್ಕಾಗದೇ ಇರುವಷ್ಟು ಸರ್ಕಾರ ವೀಕ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಅವರೆಲ್ಲ ಬಿಡಿ, ಜಾತಿ ಜೋಂಬಿಗಳು, ಅವರ ರಕ್ತ ಮಾಂಸ ನರನಾಡಿಗಳಲ್ಲೆಲ್ಲ ನಾವು ಮೇಲ್ಜಾತಿಯವರನ್ನೋ ಮದವನ್ನು ಸೇರ್ಕೊಂಡಿದೆ. ಅವರಿಗೆ ಸಮೀಕ್ಷೆ ಮಾಡೋರು ಮುಸ್ಲಿಂ ಅನ್ನೋದಲ್ಲ ಇಲ್ಲಿ ಸಮಸ್ಯೆ, ಈ ಸಮೀಕ್ಷೆನೇ ಒಂದು ಸಮಸ್ಯೆ ಆಗಿದೆ ಅವರಿಗೆ. ಈ ಸಮೀಕ್ಷೆ ಆದರೆ ಎಲ್ಲಿ ಶೋಷಿತ ಸಮುದಾಯಗಳಿಗೆ ನ್ಯಾಯ ಸಿಗುತ್ತೋ, ತಮ್ಮ ಆಧಿಪತ್ಯಕ್ಕೆ ಅಂತ್ಯ ಬೀಳುತ್ತೋ ಅನ್ನೋ ಭಯ ಕಾಡ್ತಾ ಇದೆ ಅವರಿಗೆ. ಸೊ ಮುಸ್ಲಿಂ ಅನ್ನೋದನ್ನು ಮುಂದೆ ಇಟ್ಕೊಂಡು ಈ ಸಮೀಕ್ಷೆಗೆ ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಇಂಥವೆಲ್ಲ ಘಟನೆಗಳನ್ನು ನೋಡ್ತಾ ಇದ್ರೆ ಸರ್ಕಾರ ಏನು ಮಾಡ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ. ನಮಗೆ CM ಸಿದ್ದರಾಮಯ್ಯನವರ ಕಾರ್ಯವೈಖರಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ದರ್ಶನ್ ಕೇಸು, ಪ್ರಜ್ವಲ್ ರೇವಣ್ಣ ಕೇಸು, ಧರ್ಮಸ್ಥಳ ಕೇಸನ್ನು ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ರು. ಕಮ್ಯುನಲ್ ವಿಚಾರಕ್ಕೆ ಬಂದರೆ ಇತ್ತೀಚೆಗೆ ಮಂಗಳೂರನ್ನು ಹತೋಟಿಗೆ ತಗೊಂಡು ಬಂದರು. ಹೋಮ್ ಮಿನಿಸ್ಟರ್ ಡಿಸ್ಟ್ರಿಕ್ಟ್ನಲ್ಲೇ ಒಬ್ಬ ಮಹಿಳಾ ಶಿಕ್ಷಕಿ ಮೇಲೆ ದಾಳಿ ನಡೆದಿದೆ. ಆ ಟೀಚರ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆ ಕೋಮು ರೋಗಿ ಮೇಲೆ ಅದೇನು ಲೀಗಲ್ ಆ್ಯಕ್ಷನ್ ಆಯಿತೋ ನನ್ನ ಗಮನಕ್ಕಂತೂ ಬರಲಿಲ್ಲ. ನೋಡಿ, ಈಗಲೇ ಏನಾದರೂ ಕ್ರಮ ತಗೊಳ್ಳಿ, ಇಲ್ಲಾಂದರೆ ಬೇರೆ ನೌಕರರು ಕೂಡ ಆ ಸಮೀಕ್ಷೆ ಮಾಡೋದಕ್ಕೆ ಹೆದರ್ಕೊಳ್ತಾರೆ. ನಮಸ್ಕಾರ.